ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸಿಂಪಲಾಗಿ ಎಗ್ ಬುರ್ಜಿ ಮಾಡೋಣ. ಇವಾಗ 1 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ತಿನ್ಬಹುದಂತ ಸಪ್ಪಗಿರುವಂಥದ್ದು, ಹೆಚ್ಚು ಖಾರವಾಗಿ ಏನಿರೋದಿಲ್ಲ. 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸಿಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ, 1 ಟೊಮೆಟೊ ಹೆಚ್ಕೊಂಡಿದ್ದೀನಿ, ಹುಳಿ ಟೊಮೆಟೊವನ್ನು, 1 ಆನಿಯನ್ ತಗೊಂಡಿದ್ದೀನಿ ಸಣ್ಣದು, ಸ್ವಲ್ಪ ಅರಿಶಿನ ತಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀವಿ. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಆಯಿಲ್ ಹಾಕೋತಿದ್ದೇವೆ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೇವೆ. ಅದು ಬಿಸಿ ಆಗಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಬೇಸೊಪ್ಪು ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕೋತಿದ್ದೀನಿ. ಅದು ಸ್ವಲ್ಪ ಸಿಡಿಲಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತದೆ. ಇವಾಗ ಆವಾಗಲೇ ನಾವು ಹೆಚ್ಕೊಂಡಿದ್ದೀವಿ ಎಲ್ಲ ಮೆಣಸನ್ನು ಹಾಕ್ತಿದ್ದೀವಿ. ನೋಡಿ, ಸಾಸಿವೆ ಚಿಟಪಟ ಚಿಟಪಟ ಅಂತದೆ. ಸಾಸಿವೆ ನೋಡಿ ಸಿಡಿತಾ ಇದೆ. ಇವಾಗ ನೋಡಿ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ನೋಡಿ, ಈ ಥರ ಕಲರ್ ಬರಬೇಕು. ಇವಾಗ ಇದಕ್ಕೆ ಇಟ್ಕೊಂಡಿರುವ ಆನಿಯನ್ ಹಾಕೋತಿದ್ದೇವೆ. ನೋಡಿ, ಇವಾಗ ಆವಾಗಲೇ ನಾವು ತೆಗೆದಿಟ್ಕೊಂಡಿದ್ದೇವೆಲ್ಲ, ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೇವೆ. ಯಾಕಂದರೆ ಇದು ಸಾಫ್ಟ್ ಆಗ್ತದೆ. ನೋಡಿ, ಇವಾಗ ಸ್ವಲ್ಪ ಹಾಕೊಳ್ಳೋಣ, ಮತ್ತು ನೋಡಿಕೊಂಡು ಹಾಕೋಬೋದು. ಇವಾಗ ಇದಕ್ಕೆ ಅರಿಶಿನ ಕೂಡ ಹಾಕೋತಿದ್ದೀನಿ ಈಗಾಗಲೇ. ಇವಾಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ, 1 ಟೊಮೆಟೊವನ್ನು. ಇದನ್ನು ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಬೇಗ ಅಂದರೆ ತಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮ್ಗೆ ತಲೆ ಹಿಡಿತದೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡೋಣ. ಸ್ವಲ್ಪ ಹೊತ್ತು ಬೇಯಲಿ. ಯಾಕೆಂದರೆ ಜಾಸ್ತಿ ಎಣ್ಣೆ ಹಾಕಿದರೆ ಮಕ್ಕಳಿಗೆಲ್ಲ ಅದು ಒಳ್ಳೆಯದಾಗೋದಿಲ್ಲಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಹಾಕಿದ ಮುಚ್ಚಿದ್ದೇವೆ. ಆಗ ಅದು ಅದರ ಶೇಕದಲ್ಲಿ ಆವಾಗ ಇದು ಶೇಕದಲ್ಲಿ ಬೇಯುತ್ತಲ್ಲ, ಆವಾಗ ಸ್ವಲ್ಪ ಯೂಸ್ ಆಗ್ತದೆ. ಇವಾಗ ಲೋ ಫ್ಲೇಮಲ್ಲೇ ಇತ್ತು, ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ತಾನೆ. ಇವಾಗ ಇನ್ನೊಂದು ಸಾರಿ ನೋಡ್ಕೊಂಡು ಬರ್ತಾನೆ ಹೇಗೆ ಆಗಿದೆ ಅಂತ. ನೋಡಿ, ಈ ಥರ ಆಗಿದೆ. ನೋಡಿ, ಎಗ್ ಹಾಕಿದ ನಂತರ ಇದು ಟೊಮೆಟೊ ಎಲ್ಲ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಮೊದಲೇ ನಾವು ಬೇಯಿಸ್ಕೋಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಆವಾಗಲೇ ನಿಮಗೆ ತುಂಬ ಟೇಸ್ಟ್ ಆಗಿರ್ತದೆ. ಆಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿರಲಿ.
ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು, ಆದಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿದೆ ನೋಡಿ, ಸ್ವಲ್ಪ ಬೆಂದ ಬಂತು. ಈ ಹೊತ್ತಲ್ಲಿ ನೀವು ಉಪ್ಪನ್ನು ನೋಡಬೇಕು, ಉಪ್ಪು ತಾಗಿದ ಇಲ್ವ ಅಂತೇಳಿ. ಈ ಹೊತ್ತಲ್ಲಿ ಅಂದರೆ ನಿಮಗೆ ಎಗ್ ಮತ್ತೆ ಹಾಕ್ತಿರಲ್ಲ, ಅದಕ್ಕೂ ಸೇರಿಸಿ ಇದಕ್ಕೂ ಸೇರಿಸಿ ನೀವು ನೋಡಬೇಕಾಗ್ತದೆ. ಇವಾಗ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಹೊತ್ತು ಜಾಸ್ತಿ ಉಪ್ಪಿರಬೇಕಾಗ್ತದೆ. ಎಗ್ ಹಾಕಿದ ನಂತರ ಉಪ್ಪು ಹಾಕಿದರೆ ಅದಲ್ಲಲ್ಲಿ ಉಪ್ಪಲ್ಲಿ ಸಿಗ್ತದೆ ಅದಕ್ಕೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಎಗ್ ಹಾಕೊಳ್ಳೋಣ. ಇವಾಗ ನೋಡಿ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇರಲಿ ಅಂತ. ಇವಾಗ ಹೈ ಫ್ಲೇಮಲ್ಲಿ ಇಡಬೇಕು. ಯಾಕೆಂತ ಹೇಳಿದರೆ ಎಗ್ ಹಾಕುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸ್ವಲ್ಪ ಬೇಗ ಬೇಯುತ್ತೆ. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ಒಂದು ಹೊತ್ತು ಊಟ ಈ ರೀತಿ ಮಾಡಿ ಕೊಡಬೇಕು ಮಕ್ಕಳಿಗೆ. ಇಲ್ಲದ್ರೆ ಬಾಯ್ಲ್ ಮಾಡಿದ ಎಗ್ಗನ್ನೆಲ್ಲ ತಿನ್ನೋದಿಲ್ಲಲ್ಲ ಮಕ್ಕಳು. ಈ ಥರ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ನೋಡಿ ಈ ಥರ ಬರ್ತದೆ. ಹೈ ಫ್ಲೇಮಲ್ಲಿಟ್ಟು ಹೀಗೆ ಮಾಡಿದರೆ ಈ ಥರ ಬರ್ತದೆ ನೋಡಿ ನಿಮಗೆ. ಹೆಚ್ಚು ಎಣ್ಣೆಯೂ ಇಲ್ಲ, ಎಂಥದ್ದಿಲ್ಲ. ನಾವು ತೆಂಗಿನಕಾಯಿ ಎಣ್ಣೆ ಹಾಕ್ತಾಯಿದ್ದೇವೆ, ತೆಂಗಿನ ಎಣ್ಣೆ. ಯಾಕೆಂತ ಹೇಳಿದರೆ ನಮ್ಮ ಸೈಡೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಹಾಗೆ ಗೈಸ್, ಎಲ್ಲರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೇವಲ್ಲ, ಎಲ್ಲ ವಿಡಿಯೋ ನಿಮಗೆ ಬರುತ್ತೆ. ಆವಾಗ ನಿಮಗೆ ನೋಡ್ಬೋದು ಈಸಿಯಾಗಿ. ಏನೇ ಒಂದು ಪೌಡ್ರ್ ಹಾಕದೆ ನಾವು ಮನೆಯಲ್ಲೇ ಮಾಡುವಂಥದ್ದು ಟ್ರೆಡಿಷನಲ್ ಟೈಪ್ ಆಗಿರ್ತದೆ ಕೆಲವೊಂದು ವೀಡಿಯೋಸ್ ಎಲ್ಲ. ನಿಮಗೆ ಬೇಗ ಅಪ್ಡೇಟ್ ಆಗ್ಬೋದಲ್ಲ, ಅದಕ್ಕೆ ನೋಡಿ. ಇವಾಗ ಲಿಡ್ಡೆಲ್ಲ ಕ್ಲೋಸ್ ಮಾಡಿ. ನಮ್ಮ ಚಾನಲ್ ಹೆಸರು VA ಫ್ಯಾಮಿಲಿ ಪುತ್ತೂರು. ಇದು ಅಂದರೆ ನಮ್ಮದು ಚಾನಲ್ ಹೆಸರೇ ಇದೆ ನೋಡಿ, VA ಫ್ಯಾಮಿಲಿ ಪುತ್ತೂರು ಅಂತ. ಅಂದರೆ ಆ್ಯಕ್ಚುಲಿ ನಾವು ಮಂಗಳೂರಲ್ಲಿ ಪುತ್ತೂರನ್ನವರು. ಪುತ್ತೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಮಕ್ಕಳಿಗೆಲ್ಲ ಇದೇ ರೀತಿ ಮಾಡಿ ಕೊಡ್ತಾರೆ. ಕೆಲವೊಂದು ಸರ್ತಿ ಟೊಮೆಟೊ ಸ್ಕಿಡ್ ಮಾಡಿ ಬರೀ ಈ ರೀತಿ ಬಾಯ್ಲ್ ಮಾಡಿ ಕೊಡ್ತಾರೆ ಮಕ್ಕಳಿಗೆ, ಪ್ಲೇಟ್ ಹಾಕಿ ಕೂತ್ಕೊಂಡೆಲ್ಲ ತಿಂತಾರಲ್ಲ, ಅವರಿಗೆ ಅಭ್ಯಾಸ ಆಗಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಆಗಿದೆ, ಇದು ರೆಡಿಯಾಗಿದೆ. ಇನ್ನು ಸರ್ವ್ ಮಾಡ್ಬೋದು. ಸರ್ವ್ ಮಾಡ್ಕೊತಿದ್ದೇನೆ ನೋಡಿ. ನೋಡಿ, ರುಚಿಕರವಾದ ಎಗ್ ಬುರ್ಜಿ ರೆಡಿ. ಕೊಡ್ತಾ ಇದ್ದೇನೆ. ಹೇಗಿದೆ ಅಂತ ಹೇಳ್ಬೇಕು ನೀವೀಗ. ಚೆನ್ನಾಗಿದೆಯಾ? ಲೈಕ್ ಮಾಡಿ. ಥ್ಯಾಂಕ್ ಯು.